ಇಂದು ಮೈಸೂರು ನಗರ ಪೊಲೀಸು ಮತ್ತು ಗ್ರಾಮಾಂತರ ಪೊಲೀಸು ಜಂಟಿಯಾಗಿ ನಮ್ಮ ಪೊಲೀಸು ನಮ್ಮ ಹೆಮ್ಮೆ ಘೋಷಣೆಯನ್ನು ಮಾಡ್ತಾ ಒಂದು ವಾಕಥಾನ್ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿಸಿದ್ದಾರೆ. ಇದು ಒಂದು ಸಾಮಾಜಿಕ ಸಂದೇಶ ಮತ್ತು ಜವಾಬ್ದಾರಿ ಹೊಣೆಗಾರಿಕೆಯನ್ನು ಜನರಲ್ಲಿ ಮೂಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸಿಟಿಸನ್ಸ್ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಇದರ ಥೀಮ್ ಏನಿದೆ ಅಂದರೆ ಯುವಕರು ಮಾದಕ ಡ್ರಗ್ಸ್ನ ಉಪಯೋಗಿಸಿದ ರೀತಿಯಲ್ಲಿ ಸಂಪೂರ್ಣವಾಗಿ ಮುಕ್ತವಾಗಿರಬೇಕು. ಅದು ಸಂಪೂರ್ಣವಾಗಿ ಅವರು ಮಾದಕದ ಔಷಧಿಗಳನ್ನು ಸೇವನೆ ಮುಕ್ತವಾಗಿದ್ದರೆ ಒಂದು ಹೆಲ್ದಿ ಸೊಸೈಟಿನ ನಾವು ಕಟ್ಟಿದಂಗಾಗುತ್ತೆ. ಮತ್ತು ಸೈಬರ್ ಕ್ರೈಮ್ ಅದು ಹೆಚ್ಚು ಅಂತಾರಾಷ್ಟ್ರೀಯ ಜಾಲದಲ್ಲಿ ಜನರು ಸಿಲುಕಿ ಕಾನೂನಿನ ಅಡಿಯಲ್ಲಿ ನರಳೋಕ್ಕಿಂತ ಅದರಿಂದ ಮುಕ್ತವಾಗಲಿಕ್ಕೆ ಜಾಗೃತಿ ಮೂಡಿಸೋದು. ಮತ್ತು ಇನ್ನೊಂದು ಅವ್ರಿಗೆ ಫಿಟ್ನೆಸ್, ಅವರು ವಾಕ್ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಅವರು ಫಿಟ್ಟಾಗಿರ್ತಾರೆ ಮತ್ತು ಅವರ ಪ್ರತಿಯೊಂದು ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈ ಒಂದು ಕ್ಲೀನ್ ಮೈಸೂರು, ಫೈನಲಿ ಕ್ಲೀನ್ ಮೈಸೂರು ಈ ಒಳ್ಳೆಯ ಸಂದೇಶ ಇಟ್ಕೊಂಡು ಮೂರನೇ ಬಾರಿಗೆ ಥರ್ಡ್ ಇಯರ್ ಒಂದು ವಾಗ್ದಾನ ಮಾಡಿದರೆ ಅದರಲ್ಲಿ ನಮ್ಮ MLAಗಳು, ನಮ್ಮ ಖ್ಯಾತ ಚಲನಚಿತ್ರ ನಟಿಯರು ಮತ್ತು ನಟರು ಎಲ್ಲ ಭಾಷೆಗಳು ಎಲ್ಲ ನಮಗೆಲ್ಲ ಸಾಮಾಜಿಕ ಜವಾಬ್ದಾರಿ ಇದೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಸದಾ ಕಾಲದಲ್ಲಿ ನೀವು ಮಾಧ್ಯಮಗಳು ಇದಕ್ಕೆ ಸಹಕಾರ ಕೊಡ್ತಾ ಮೈಸೂರಲ್ಲಿ ಬಂದಿದ್ದೀರಿ, ನಿಮಗೂ ಧನ್ಯವಾದಗಳು. ಜನರು ಹೆಚ್ಚು ಜಾಗೃತಿಯಾಗಿ ಇಂಥ ಒಂದು ISC ಕಾರ್ಯಕ್ರಮಗಳು, ISC ಅಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಆ್ಯಂಡ್ ಎಜುಕೇಷನ್, ಇಂಥ ಜನರಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಪ್ರತಿಯೊಬ್ಬರಿಗೂ ವಿತರಿಸಿ ಜಾಗೃತಿ ಮೂಡಿಸುವಂಥ ಕೆಲಸದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಭಾಗಿಯಾದರೆ ಒಂದು ಸುಳ್ಳು ಸುದ್ದಿಗಳು, ಅಪಪ್ರಚಾರಗಳು, ಸತ್ಯವನ್ನು ತಿಳಿದೇ ಮಾತಾಡಿ ಜನರನ್ನು, ಸಮಾಜವನ್ನು ಗೊಂದಲಕ್ಕೆ ಸಿಕ್ಕಿಸಿ ಕಾನೂನನ್ನು ಭಂಗ ಉಂಟು ಮಾಡ್ತಕ್ಕಂಥ, ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಅವಶ್ಯಕತೆಗಳು ಕಂಡುಬರೋದಿಲ್ಲ. ಇದರಿಂದ ಪ್ರತಿಯೊಬ್ಬ ಪ್ರಜೆಯು ಜಾಗೃತರಾಗಿರಬೇಕು ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆ ನಾನು ಪೊಲೀಸ್ ಇಲಾಖೆಯನ್ನು ಅಭಿನಂದಿಸ್ತೇನೆ. ಈಗ ವಾರ್ ಶುರುವಾಗಿದೆ ಸರ್, ಮೈಸೂರಿಂದ ಯಾರು ದುಬೈ ಇರ್ಬೋದು ಆ ಟ್ರಿಪ್ಗೆ ಹೋದ ಸ್ಟ್ರಕ್ ಆಗಿರುವಂಥದ್ದು ಏನಾರು ಮಾಹಿತಿ ಇದೆಯಾ ಅಂತ? ಈಗ ಇದು ವಾರದು ಇಟ್ ಇಸ್ ಅನ್ಫಾರ್ಚುನೇಟ್. ಮುಗ್ಧ ಜೀವ, ಮಕ್ಕಳು, ಸ್ತ್ರೀಯರ ಪ್ರಾಣ ಒಂದು ಹಾನಿಯಾಗುವಂಥ ಒಂದು ಸನ್ನಿವೇಶಗಳಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಇವೆಲ್ಲವೂ ಯೋಚನೆ ಮಾಡಿ ಅನುಮಾನಗಳನ್ನು ಪರಿಹರಿಸಿ ಸಹಕಾರದಿಂದ ಬದುಕುವಂಥದ್ದಕ್ಕೆ ಎಲ್ಲ ಕೂಡ ಕೆಲಸ ಮಾಡಬೇಕು. ನಮ್ಮ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇದೆಯಲ್ಲ, ಅದ್ರ ಕೆಳಗಡೆ ಯಾವಾಗ ನಮ್ಮ ರಾಷ್ಟ್ರದ ಜನರು ಬೇರೆ ಬೇರೆ ದೇಶದಲ್ಲಿದ್ದಾಗ ಇಂಥ ಸಂದಿಗ್ಧದ ಪರಿಸ್ಥಿತಿ, ಆಪತ್ಕಾಲಿಕ ಪರಿಸ್ಥಿತಿ ಬಂದಾಗ, ಇನ್ಫಾರ್ಮೇಷನ್ ಬಂದಾಗ ಕೇಂದ್ರ ಸರ್ಕಾರ ಅವ್ರ ರಕ್ಷಣೆಗೆ ಬರಬೇಕು. ಸೊ ನಾನು ಕೂಡ ಆ ಥರದ ಇನ್ಫಾರ್ಮೇಷನ್ ಏನು ಮೈಸೂರಿಗೆ ಬಂದಿಲ್ಲ. ಆ ಥರ ಖಂಡಿತವಾಗಿ ಕಮ್ಯುನಿಕೇಷನ್ ಆಗ್ತಾ ಇರ್ತದೆ. ಆದಾಗ ಖಂಡಿತವಾಗಿ ನಮ್ಮ ದೇಶದ ಜನರನ್ನು ರಕ್ಷಣೆ ಮಾಡಬೇಕು. ಕರ್ನಾಟಕದ ಇರಲಿ, ಬೇರೆ ದೇಶದ ಯಾವುದೇ ಭಾಗ ಇರಲಿ, ವಿ ಆರ್ ಆಲ್ ಇಂಡಿಯನ್ಸ್. ಸೊ ಹೀಗಾಗಿ ರಕ್ಷಣೆ ಮಾಡೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೊಣೆ. ವಾರ್ ಈಸ್ ಎನ್ ಅನ್ಫಾರ್ಚುನೇಟ್ ಥಿಂಗ್.